ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಈವ್ನಿಂಗಿಂದ ವ್ಲಾಗನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವತ್ತು ಸ್ವಲ್ಪ ಹಾಗೆ ಕ್ರೀಮು, ಪೌಡರು ಮತ್ತು ಸ್ವಲ್ಪ ಸಿಂಪಲಾಗಿ ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ. ಕಾಜಲೇನು ಅಪ್ಲೈ ಮಾಡ್ಕೋತಾ ಇಲ್ಲ. ಸ್ವಲ್ಪ ಸಿಂಪಲಾಗಿ ನಾನು ಲಿಪ್ ಬಾಮನ್ನು ಹಚ್ತಾ ಇದ್ದೀನಿ. ಲಿಪ್ಪು ಸಹಿತ ನಂದು ಒಣಗ್ತಾ ಇದೆ. ನೀರು ಸ್ವಲ್ಪ ಹೆಚ್ಚಾಗಿ ಕುಡಿತಿಲ್ಲ ಅಂತ ಅನಿಸುತ್ತೆ. ಈ ಟೈಮಲ್ಲಿ ಡಿಹೈಡ್ರೇಟು ಜಾಸ್ತಿ ಆಗ್ತಾ ಇರ್ತೀವಿ, ಅದಕ್ಕೆ ಸ್ವಲ್ಪ ನೀರು ಹೆಚ್ಚಾಗಿ ಕುಡಿಬೇಕಾಗುತ್ತೆ. ಮತ್ತು ನನ್ನ ಸ್ಕಿನ್ನು ಸಹಿತ ಡ್ರೈ ಆಗ್ತಾ ಬರ್ತಾ ಇದೆ. ನೀರಿನ ಅಂಶ ಇಲ್ಲ ಅಂದರೆ ಸ್ಕಿನ್ನು ತುಂಬ ಡ್ರೈ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಇನ್ನು ಮುಂದೆಲ್ಲರೂ ಸ್ವಲ್ಪ 1 ಅವರ್ಗೆ 1 ಗ್ಲಾಸ್ ಆದರೂ ನೀರು ಕುಡಿತಾ ಬರಬೇಕು. ಒಂದು ವೀಕಿಂದ ನಾನು ಜಾಸ್ತಿ ಮಡಿತಾ ಇದ್ದೀನಿ ನೀರು ಕುಡಿಯೋದನ್ನೇ. ಅದಕ್ಕೆ ನೋಡಿ ಯಾವ ರೀತಿ ಆಗಿದೆ ಅಂತ. ಇವಾಗ ಸಿಂಪಲಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟೇ ನೋಡಿ, ಒಂದು ಲಿಪ್ ಬಾಂಬು, ಒಂದು ಬಟ್ ಹಾಕ್ಕೊಂಡಿದ್ದೀನಿ. ಸಿಂಪಲಾಗಿ ಕ್ರೀಮು ಮತ್ತು ಪೌಡರ್ ಅಪ್ಲೈ ಮಾಡ್ಕೊಂಡಿದ್ದೀನಿ. ಜಸ್ಟ್ ಹಾಗೆ ಕೂದಲನ್ನು ಈ ರೀತಿಯಾಗಿ ಬಾಚ್ಕೊಂಡಿದ್ದೀನಿ. ಬನಾನಾ ಕ್ಲಿಪ್ಪನ್ನು ಹಾಕ್ಕೊಂಡು ಬಾಚ್ಕೊಂಡಿದ್ದೀನಿ. ಕೂದಲು ತುಂಬ ಉದ್ದ ಬೆಳೀತಾ ಇದೆ, ಆದರೆ ಸ್ವಲ್ಪ ಉದ್ರೋಗ್ತಾ ಇದೆ. ಕೂದಲು ದಪ್ಪ ಇಲ್ಲ ಫ್ರೆಂಡ್ಸ್. ದಪ್ಪ ಇದ್ದರೆ ಚೆನ್ನಾಗಿರ್ತಾ ಇತ್ತು ಅಲ್ವಾ? ಅಷ್ಟುದ್ದ ಬಿಟ್ಕೊಳ್ಳೋದಿಲ್ಲ. ಸ್ವಲ್ಪ ಕಟ್ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ಮಂತ್ ಹೋಗಲಿ, ಆಮೇಲೆ ಕಟ್ ಮಾಡಿ ಚೆನ್ನಾಗಿ ಬೆಳೆಸೋಣ ಅಂತ ಅಂದ್ಕೊಂಡಿದ್ದೀನಿ. ಏಕೆಂತಂದರೆ ನನ್ನ ಕೂದಲು ತುಂಬ ಕವಲೊಡೆದಿದೆ. ತುದಿಲೆಲ್ಲ ಜಾಸ್ತಿ ಕವಲೊಡೆದು ಬಿಟ್ಟಿದೆ. ಅದು ಮೊಸರೆಲ್ಲ ಅಪ್ಲೈ ಮಾಡಿ ಇದು ಮಾಡಬೇಕಾಗುತ್ತೆ, ಹೋಮ್ ರೆಮಿಡಿನೇ ಮಾಡಬೇಕಾಗುತ್ತೆ. ಆದರೆ ಸ್ವಲ್ಪ ಕಟ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಫುಲ್ಲು ಕವಲೊಡೆದು ಬಿಟ್ಟಿದೆ ಫ್ರೆಂಡ್ಸ್. ಹೇರು ಕೆಳಗಡೆ ತುದಿ ಇರ್ತಲ್ವ, ಅದೆಲ್ಲದು ಸಹಿತ ಕವಲೊಡೆದು ಬಿಟ್ಟಿದೆ. ಸ್ವಲ್ಪ ಆಗಿದ್ರೂ ಪರವಾಗಿಲ್ಲ ಅಂತ ಅನ್ಬೋದಿತ್ತು, ಜಾಸ್ತಿನೇ ಹೊಡೆದ್ಬಿಟ್ಟಿದೆ. ಕಟ್ ಮಾಡಿ ನೀಟಾಗಿ ನಾನು ಹೇರ್ ಪ್ಯಾಕನ್ನು ಮನೆಯಲ್ಲೇ ತಯಾರು ಮಾಡಿಕೊಂಡೆ ಅಪ್ಲೈ ಮಾಡ್ಕೊಳ್ತೀನಿ. ಈಗ ಸದ್ಯಕ್ಕಂತೂ ಆಗೋದಿಲ್ಲ, ಮಕ್ಕಳು ನೋಡ್ಕೊಳ್ಳೋದ್ರಲ್ಲೇ ಬ್ಯುಸಿಲಿರ್ತೀನಲ್ವ, ಈಗ ಸದ್ಯಕ್ಕೆ ಆಗೋದಿಲ್ಲ. ಇವಾಗ ರಾತ್ರಿ ಆಗ್ತಾ ಬರ್ತಾಯಿದೆ ಫ್ರೆಂಡ್ಸ್. ರಾತ್ರಿಗೆ ಪಲ್ಯ ಚಪಾತಿ ಮಾಡೋಣ ಅಂತ ನೋಡಿ. ಜಾಸ್ತಿ ತರಕಾರಿನೆಲ್ಲ ಹೆಚ್ಚಿಟ್ಟಿದ್ದಾರೆ ಅಮ್ಮ. ತರಕಾರಿ ಜಾಸ್ತಿ ತಿನ್ನಬೇಕು ಈ ಟೈಮಲ್ಲಿ. ಮಗುಗೆ ಹಾಲು ಕುಡಿಸ್ತೀವಲ್ವ, ನಾವೇನು ತಿಂತೀವಿ ಮಗುಗೆ ಅದೇ ಹೋಗುತ್ತೆ. ಪ್ರೋಟೀನ್ ಇರುವಂಥ ಫುಡ್ಡನ್ನೇ ನಾವು ಹೆಚ್ಚಾಗಿ ತಿನ್ನಬೇಕಾಗುತ್ತೆ. ಮಗುಗೂ ಸಹಿತ ತುಂಬ ಹೆಲ್ದಿಯಾಗಿರುತ್ತೆ. ಯಾವುದೇ ರೀತಿಯ ಕಫ ಕಟ್ಟೋದು, ಕೆಮ್ಮು ಅದೆಲ್ಲ ಆಗೋದಿಲ್ಲ. ಅದಕ್ಕೆ ನಾವು ಪ್ರೋಟೀನ್ ರಿಚ್ ಇರುವಂಥ ಫುಡ್ಡನ್ನು, ತರಕಾರಿ, ವೆಜಿಟೇಬಲ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಮತ್ತು ಇದು ಸೊಪ್ಪಾಗಿರ್ಬೋದು, ಅದೆಲ್ಲ ಚೆನ್ನಾಗಿ ತಿನ್ನಬೇಕು. ಇವಾಗ ಸದ್ಯಕ್ಕೆ ಮಿಕ್ಸ್ ತರಕಾರಿ ಪಲ್ಯ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೀವು ಪಲ್ಯ ಮಾಡಿದ್ರೆ ಒಂದೇ ಥರದ ಪಲ್ಯ ಮಾಡೋಕ್ಕೆ ಹೋಗ್ಬೇಡಿ, ಮಿಕ್ಸ್ ತರಕಾರಿ ಪಲ್ಯ ಮಾಡಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಎಲ್ಲ ಒಂದೊಂದಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು 3 ಬೆಂಡೆಕಾಯಿ, ನೂಕೋಲು, ಇದು ಬರುತ್ತೆ ನೋಡಿ, ಏನಪ್ಪ, ಜವಳಿಕಾಯಿ ಮತ್ತು ಪಡವಲಕಾಯಿ, ಬಟಾಣಿ, ಹೆಸರುಕಾಳು ಮುಂಚೆಲೇ ನಾನು ನೆನೆಸಿಕ್ಕಿದ್ದೆ. ಅದೆಲ್ಲನೂ ಸಹಿತ ಹಾಕಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಫಸ್ಟಿಗೆ ಬೆಂಡೆಕಾಯಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ತರಕಾರಿ ಜೊತೆ ಫ್ರೈ ಮಾಡ್ಕೊಳ್ತೀವಿ ಅಂದರೆ ಇದು ಇಡೀ ಪಲ್ಯನೇ ಕೆಟ್ಟೋಗ್ಬಿಡುತ್ತೆ, ಲೋಳೆ ಆಗಿಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಫಸ್ಟಿಗೆ ಎಣ್ಣೆಯಲ್ಲಿ ಚೆನ್ನಾಗಿ ಅದು ಲೋಳೆ ಅಂಶ ಎಲ್ಲ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಲೋಳೆ ಎಲ್ಲ ಹೋಗಿದ ನಂತರ ನಾವು ಮಿಕ್ಕಿದ ತರಕಾರಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೋದು. ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ, ಕರಿಬೇವು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ ಗೆಜ್ಜಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಕ್ಕೊಂಡಿಲ್ಲ ಇನ್ನು, ಆಮೇಲೆ ಹಾಕ್ಕೊಳ್ತೀನಿ. ಇವಾಗ ಸದ್ಯಕ್ಕೆ ಫಸ್ಟಿಗೆ ನಾನು ಇದು ಫ್ರೈ ಆಗಲಿ ಅಂತ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ಇನ್ನೂ ಏನೂ ಹಾಕ್ಕೊಂಡಿಲ್ಲ, ಇವಾಗ ಹಾಕ್ಕೊಳ್ತಾ ಇದ್ದೀನಿ. ನಾನು ಮುಂಚೆ ಹಾಕ್ಕೊಂಡಿದ್ದೆ ಅಂತ ಅಂದ್ಕೊಂಡೆ. ಕರಿಬೇವು ಹೆಚ್ಚಾಗಿ ತಿನ್ನಬೇಕಾಗುತ್ತೆ ಫ್ರೆಂಡ್ಸ್. ಹೇರ್ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ, ಮತ್ತು ಕಣ್ಣಿಗೂ ಸಹಿತ ಒಳ್ಳೆಯದು ಕರಿಬೇವು. ಚಿಕ್ಕ ಮಕ್ಕಳಿಗೆ ತಿನ್ನಿಸ್ಬೇಕಾಗುತ್ತೆ. ಚಿಕ್ಕ ವಯಸ್ಸಿಂದಲೇ ಊಟದ ಜೊತೆಗೆ ಸ್ವಲ್ಪ ಚೆನ್ನಾಗಿ ತಿನ್ನಿಸಿದ್ರೆ ಸರಿ ಹೋಗುತ್ತೆ. ಯಶಿಗೂ ಟ್ರೈ ಮಾಡ್ತೀನಿ ತಿನ್ನಿಸೋದಕ್ಕೆ. ಮಧ್ಯೆ ನಾನು ಕಾಣ್ದಂಗೆ ಯಶಿಗೂ ಕರಿಬೇವನ್ನು ತಿನ್ನಿಸ್ತಾ ಇರ್ತೀನಿ. ತಿಂತಾಳೆ, ಏನು ತೊಂದರೆ ಇಲ್ಲ. ಹೇರು ತುಂಬ ಕಪ್ಪಾಗುತ್ತೆ ಮತ್ತು ಹೇರ್ ತುಂಬ ದಟ್ಟವಾಗಿ ಬೆಳೆಯುತ್ತೆ. ಚಿಕ್ಕ ಮಕ್ಕಳಿಂದಲೇ ನಾವು ಕರಿಬೇವನ್ನು ತಿನ್ನಿಸೋದ್ರಿಂದ ತುಂಬ ಅಂದರೆ ತುಂಬ ಬೆನಿಫಿಟ್ ಸಿಗುತ್ತೆ ನೋಡಿ. ಬೆಳ್ಳುಳ್ಳಿ ಇವಾಗ ಹಾಕ್ಕೊಂಡೆ. ಹಾಗೆ ಮೇಲೆ ಸಿಂಪಲಾಗಿ ರೆಸಿಪಿ ತೋರಿಸ್ತೀನಿ ಫ್ರೆಂಡ್ಸ್. ಅದು ಜಾಸ್ತಿ ಏನು ತೋರಿಸೋದಿಲ್ಲ. ಇವತ್ತು ಪಲ್ಯ ಮತ್ತು ಚಪಾತಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ನಾನೇ ಮಾಡ್ತಾಯಿದ್ದೀನಿ. ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಮತ್ತು ಆಮೇಲೆ ಹಾಗಲಕಾಯಿ ಪಲ್ಯನೂ ಸಹಿತ ಮಾಡ್ತೀನಿ. 2 ಥರದ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅಮ್ಮ ತರಕಾರಿ ಜಾಸ್ತಿ ತೊಗೊಂಬಂದಿದ್ರು. ನಮ್ಮ ಮನೇಲಿ ಫ್ರಿಜ್ ಇಲ್ಲ ಅಲ್ಲ ಫ್ರೆಂಡ್ಸ್. ಫ್ರಿಜ್ ಇದ್ದಿರೇನೋ ಪರವಾಗಿಲ್ಲ, 1 ವೀಕ್ವರೆಗೂ ಇಟ್ಕೊಬೋದಿತ್ತು, ಒಂದು 3-4 ಡೇಸ್ ಇಟ್ಕೊಬೋದಿತ್ತು. ಫ್ರಿಜ್ ಇಲ್ಲ, ಬೇಗನೆ ಒಣಗೋಗ್ಬಿಡುತ್ತೆ. ಅದಕ್ಕೆ ಎಲ್ಲ ತರಕಾರಿನೂ ಹಾಕಿ ಇವತ್ತು ಪಲ್ಯ ಮಾಡ್ತಾಯಿದ್ದೀನಿ ನೋಡಿ. ಜವಳಿಕಾಯಿ ಮತ್ತು ನೂಕೋಲು, ಇದು ಪಡವಲಕಾಯಿ ಬರುತ್ತಲ್ಲ, ಎಲ್ಲನೂ ಸಹಿತ ಹಾಕಿದ್ದೀನಿ. ಬೀಜ ಅಮ್ಮ ಹಾಕ್ಬೇಡ ಅಂದರೂ ಹಾಕ್ತಾರೆ. ನನಗೆ ಬೀಜ ಅಂದರೆ ಆಗೋದಿಲ್ಲ ಫ್ರೆಂಡ್ಸ್. ಪಡವಲಕಾಯಲ್ಲಿ ಬೀಜ ತಿಂದರೆ ತುಂಬ ಒಳ್ಳೆಯದಂತೆ. ಒಂದು ಬೀಜ ತಿಂದರೆ 1 ಸೇರು ತುಪ್ಪ ತಿಂದಂಗೆ ಅಂತ ಹೇಳ್ತಾ ಇರ್ತಾರೆ ನಮ್ಮ ಹಳ್ಳಿ ಕಡೆ. ಹಾಗೆ
ಪಡವಲಕಾಯಿ ಬೀಜ ತಿಂದರೆ ತುಪ್ಪ ಒಂದು ಸೇರು ತಿಂದಂಗೆ ಅಂತೀವಿ ನೋಡಿ, ಅಷ್ಟೊಂದು ತಿಂದಂಗೆ. ನನಗೆ ಡೌಟ್ ಬರ್ತಾಯಿದೆ, ತಿನ್ನಲಿ ಅಂತ ಆ ರೀತಿ ಹೇಳ್ತಾರೆ ಏನೋ ಗೊತ್ತಿಲ್ಲ, ಆದರೆ ತುಂಬ ಉಪಯೋಗ ಇದೆ. ಪಡವಲಕಾಯಲ್ಲೂ ಸಹಿತ ಬೀಜ ತಿನ್ನಬೇಕು ಅಂತ ಹೇಳ್ತಾರೆ. ನನಗೇನು ಇಷ್ಟ ಆಗೋದಿಲ್ಲ ಫ್ರೆಂಡ್ಸ್, ಎಳೆದಾದರೂ ಸಹಿತ ಇಷ್ಟ ಆಗೋದಿಲ್ಲ. ಎಲ್ಲ ತರಕಾರಿನೂ ಹಾಕಿ ಇವಾಗ ಫ್ರೈ ಮಾಡಿದ್ದೀನಿ. ಟೊಮೆಟೊ, ಈರುಳ್ಳಿ ಮತ್ತು ಎಲ್ಲ ತರಕಾರಿನೂ ಹಾಕಿ ಫ್ರೈ ಮಾಡಿದ್ದೀನಿ. ಇವಾಗ ಬಟಾಣಿ ಮತ್ತು ಹೆಸರು ಕಾಳು ಎರಡು ಸಹಿತ ತೊಳೆದಿಟ್ಕೊಳ್ತಾ ಇದ್ದೀನಿ ನೋಡಿ. ತೊಳೆದ್ಬಿಟ್ಟು ಇದನ್ನು ಸಹಿತ ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು 3 ಅವರ್ ನೆನೆಸಿಟ್ಬಿಟ್ಟಿದ್ದೆ. ಮಲಗಿದ್ದೆ, ಗ್ಯಾಪ್ ನಿಲ್ಸ್ಕೊಂಡು ಮತ್ತೆ ಎದ್ದು ನಾನು ಇದನ್ನು ಬಟಾಣಿ ಕಾಳು ಮತ್ತು ಹೆಸರು ಕಾಳು ನೆನೆಸಿಟ್ಟಿದ್ದೆ. ಬರೀ ಪಲ್ಯ ಆಗೋದಿಲ್ಲ ಅಂತ 2 ನೆನೆಸಿಟ್ಟಿದ್ದೆ. ಅದು ಬಟಾಣಿ ಇದು ಚೆನ್ನಾಗಿ ನೆಂದಿದೆಯೇ ಇಲ್ವಾ ಅಂತ ನಾನೇ ಹಾಗೆ ಒಂದು ತಿಂದು ನೋಡಿದೆ. ಹಸಿ ತಿನ್ನಬಾರ್ದು, ಮಗುಗೆ ತುಂಬ ಶೀತ ಆಗ್ತಾಯಿರುತ್ತೆ, ಕಫ ಆಗ್ತಾಯಿರುತ್ತೆ. ಹಸಿದಂತೂ ಕಾಳುಗಳಂತೂ ತಿನ್ನೋಕೆ ಹೋಗ್ಬಿಡಿ. ಬಡು ಕಡಲೆಕಾಳು ಮತ್ತು ಹೆಸರು ಕಾಳು ಚೆನ್ನಾಗಿ ನೆನೆಸಿ ಅದನ್ನು ಮೊಳಕೆ ಬಡಿಸಿ ಡಯಟಲ್ಲಿ ನೀವು ಉಪಯೋಗಿಸ್ತಾ ಇರ್ತೀರಿ. ಈಗ ಮಾಡೋಕೆ ಹೋಗ್ಬಿಡಿ, ಮಗು ಚಿಕ್ಕದಿದ್ದಾಗ ನೀವು ಫೀಡ್ ಮಾಡ್ಸೋದ್ರಿಂದ ಮಗುಗೆ ಅಷ್ಟೊಂದು ಒಳ್ಳೆಯದಲ್ಲ. ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡು ಕುಕ್ ಮಾಡ್ಕೊಂಡು ತಿನ್ಬೋದು ಪಲ್ಯದ ರೂಪದಲ್ಲಿ ನೋಡಿ. ಟೊಮೆಟೊ ಹಣ್ಣು ಲಾಸ್ಟಿಗೆ ಹಾಕ್ತಾಯಿದ್ದೀನಿ. ಟೊಮೆಟೊ ಹಣ್ಣು ಸ್ವಲ್ಪ ಬೇಗ ಬೇಯುತ್ತೆ ಅಲ್ವಾ, ಟೊಮೆಟೊ ಹಣ್ಣು ಲಾಸ್ಟಿಗೆ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಎಷ್ಟೊಂದು ತರಕಾರಿ ಇದೆ ಅಂತ, ತುಂಬ ಅಂದರೆ ತುಂಬ ತರಕಾರಿ ಇದೆ. ಚೆನ್ನಾಗಿದೆ. ಇವತ್ತು ಪಲ್ಯದ್ದು ಹಬ್ಬ ಅಂತಲೇ ಹೇಳ್ಬೋದು. ಸಾಂಬಾರೇನು ಮಾಡಿಲ್ಲ, ಬರೀ ಪಲ್ಯ. ಬೆಳಗ್ಗೆ ತಿಳಿ ಸಾಂಬಾರು ಮಾಡಿರೋ ಟೊಮೊಟೊ ಸಾರು, ಅದ್ರ ಜೊತೆಗೆ ಸ್ವಲ್ಪ ರೈಸಿಗೆ ಅದಾಗುತ್ತೆ, ಇದು ಚಪಾತಿಗಾಗುತ್ತೆ ಅಂತ ಮಾಡ್ತಾಯಿದ್ದೀನಿ. ಚಪಾತಿ ತುಂಬ ದಿನ ಆಗಿತ್ತು. ಇವತ್ತು ರಂಗೆ ಬೇರೆ ಊರಿಂದ ಬರ್ತಾ ಇದ್ದಾನೆ ನೈಟು. ಅವನಿಗೆ ಚಪಾತಿ ಅಂದರೆ ತುಂಬ ಇಷ್ಟ. ಅವನಿಗೂ ಸಹಿತ ಸೇರಿ ಮಾಡ್ತಾಯಿದ್ದೀವಿ. ನಮ್ಮನೇಲಿ ಚಪಾತಿ ಮಾಡಿದರೆ ಸ್ವಲ್ಪ ಜಾಸ್ತಿ ಮಾಡಬೇಕು. ಮಕ್ಳು ಇರ್ತಾರಲ್ವ, ಕೈಲಿ ಇಟ್ಕೊಂಡು ತಿಂತಾ ಇರ್ತಾರೆ ಅಂತ ಸ್ವಲ್ಪ ಜಾಸ್ತಿ ಚಪಾತಿನೇ ಮಾಡ್ತಾಯಿದ್ದೀವಿ. ಪಲ್ಯನ ಸಹಿತ ಜಾಸ್ತಿ ಮಾಡ್ತಾಯಿದ್ದೀವಿ ನೋಡಿ. ಸಿಂಪಲಾಗಿ ಮಸಾಲೆ ಏನು ರುಬ್ಬಿಲ್ಲ ಫ್ರೆಂಡ್ಸ್. ಹಾಗೆ ಧನಿಯಾ ಪುಡಿ, ಚಿಲ್ಲಿ ಪೌಡರು, ಸ್ವಲ್ಪ ಹಳದಿ ಪೌಡರು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಹಾಕಿ ಕರೆಕ್ಟಾಗಿ 1 ರಿಂದ 2 ವಿಸಲ್ ಕೂಗಿಸ್ಕೊಳ್ತೀನಿ. 2 ವಿಸಲ್ ಕೂಗಿಸ್ಕೊಂಡ್ರೆ ಮೆತ್ತಗಾಗ್ಬಿಡುತ್ತೆ. ಒಂದೇ ಒಂದು ವಿಸಲ್ ಕೂಗಿಸ್ಕೊಂಡಿದ್ದೆ. ಲಾಸ್ಟಿಗೆ ಸ್ವಲ್ಪ ಅರ್ಧ ಹೋಳು ಕಾಯಿ ತುರಿ ಹಾಕ್ಕೊಳ್ಬೇಕು, ಸಕ್ಕತ್ತಾಗಿರುತ್ತೆ. ಕಾಯಿ ತುರಿ ಮಸ್ಟ್ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲಾಂದ್ರೆ ಪರವಾಗಿಲ್ಲ, ಆದರೆ ಕಾಯಿ ತುರಿ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇವಾಗ 1 ವಿಸಲ್ ಬಂದಿದ ನಂತರ ಪಲ್ಯ ನೋಡ್ತಿರ್ಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಮತ್ತು ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಸಿಂಪಲ್ಲಾಗಿ ನೀವು ಹೀಗೆ ಮಕ್ಕಳು ಲಂಚ್ ಬಾಕ್ಸಿಗೆ ಚಪಾತಿ ಜೊತೆಗೆ, ಪೂರಿ ಜೊತೆಗೆ, ಇಲ್ಲ ದೋಸೆ ಜೊತೆಗೆ, ಇಡ್ಲಿ ಜೊತೆಗೆ ಕಾಂಬಿನೇಷನ್ ಆಗಿ ಮಕ್ಕಳಿಗೆ ಈ ರೀತಿ ಪಲ್ಯ ಮಾಡಿಕೊಡ್ಬೋದು. ಮಿಕ್ಸ್ ತರಕಾರಿ ಹಾಕಿ ಸೂಪರಾಗಿರುತ್ತೆ. ಇವಾಗ ಇನ್ನೂ ಚಪಾತಿ ಮಿದ್ದಿಟ್ಟಿದ್ದಾರೆ, ಚಪಾತಿ ಮಾಡಿಲ್ಲ, ಚಪಾತಿ ಮಾಡಬೇಕು ನೋಡಿ. ಇವಾಗ ಚಪಾತಿ ಮಾಡ್ತೀನಿ. ಅದರಲ್ಲಿ ಬೇರೆ ಇಶ್ಯೂ ಮಧ್ಯೆ ತಲೆ ತಿಂತಾ ಇರ್ತಾರೆ ಫ್ರೆಂಡ್ಸ್. ನನಗೆ ಚಪಾತಿ ಮಾಡೋದು ಅಂದರೆ ಭಯ ಸ್ಟಾರ್ಟ್ ಆಗಿಬಿಟ್ಟಿದೆ. ಮಧ್ಯೆ ಬಂದು ಯಶು, ಅಮ್ಮ ಗಣೇಶ ಮಾಡ್ತೀನಿ, ಅಮ್ಮ ಮೊಬೈಲಲ್ಲಿ ನೋಡ್ಕೊಂಡು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಖಾಲಿ ಹಿಟ್ಟನ್ನು ತೊಗೊಂಡು ಹೋಗ್ತಾ ಇರ್ತಾಳೆ. ಮತ್ತು ಮಧ್ಯದಲ್ಲಿ ಅಮ್ಮ ಚಪಾತಿ ಮಾಡ್ತೀನಿ, ಅದು ಕೊಟ್ಬಿಡು, ಲಟ್ಟಣಿಗೆ ಕೊಡು ಅಂತ ತಲೆ ತಿಂತಾ ಇರ್ತಾಳೆ. ಅವಳಿಗೂ ಸಹಿತ ಆಟ ಸಾಮಾನು ತರಬೇಕು ಫ್ರೆಂಡ್ಸ್. ಬರ್ತಡೇ ಅಷ್ಟೊತ್ತಿಗೆ ತರೋಣ ಅಂತ ಅಂದ್ಕೊಂಡಿದ್ದೀವಿ, ನೋಡೋಣ. ಇನ್ನು ಯಶು ಬರ್ತಡೇ ಬಂದ್ಬಿಟ್ಟು ಇನ್ನು 4 ಡೇಸ್ ಇದೆ ಫ್ರೆಂಡ್ಸ್. ಎಲ್ಲರೂ ವಿಶ್ ಮಾಡಿ ಯಶು ಬರ್ತಡೇದು ಸಹಿತ ವಿಡಿಯೋ ಹಾಕ್ತೀನಿ ನೋಡಿ. ಅಮ್ಮ ಉಂಡೆ ಮಾಡಿಕೊಡ್ತೀನಿ ನಾನು ಅಂತ ಎಷ್ಟು ಚೆನ್ನಾಗಿ ಉಂಡೆ ಮಾಡಿಕೊಡ್ತಾ ಇದ್ಲು ಅಲ್ವಾ ನೋಡಿ. ಚಡ್ಡಿನೇ ಹಾಕಿಲ್ಲ ಯಶು, ಚಡ್ಡಿ ಹಾಕಿಲ್ಲ, ಸುಸ್ಸು ಮಾಡ್ಕೊಂಡು ಹಾಗೆ ಬೇಗ ಬಂದಿದ್ದಾಳೆ. ಹೇಳ್ತಾ ಇದ್ದೀನಿ ಹೋಗಮ್ಮ ಚಡ್ಡಿ ಹಾಕೋ ಅಂತ, ಆದರೂ ಕೇಳಿಲ್ಲ. ಅಮ್ಮ ಇಲ್ಲಮ್ಮ ಹಂಗೆ ಇರಲಿ, ಚಪಾತಿ ಮಾಡಿ ಹೋಗ್ತೀನಿ ಅಂತ ಹಾಗೆ ನಿಂತ್ಕೊಂಡ್ಬಿಟ್ಟಿದ್ದಾಳೆ ಚೇರ್ ಮೇಲೆ. ಎಟ್ಕೋದಿಲ್ಲ ಅಂತ ನೋಡಿ ಅವಳೇ ಚೇರ್ ತೊಗೊಂಬಂದು ಉಂಡೆ ಎಷ್ಟು ಚೆನ್ನಾಗಿ ಮಾಡ್ಕೊಡ್ತಾಯಿದ್ಲು. ಅವಳೆ ಕರೆಕ್ಟ್ ಸೈಜಿಗೆ ಮಾಡ್ಕೊಡ್ತಾಯಿದ್ಲು. ಒಂದೊಂದು ಟೈಮ್ ಕೊಡ್ತಿದ್ಲಲ್ವ, ಅಮ್ಮ ಇದು ಚಿಕ್ಕದೈತಮ್ಮ ಯಶು ಬೇಡ ಹೋಗು ಅಂದರೆ, ಇಲ್ಲಮ್ಮ ನಾನೇ ಮಾಡ್ಕೊಡ್ತೀನಿ ಅಂತ ನೋಡಿ ಕರೆಕ್ಟಾಗಿ ಚೆನ್ನಾಗಿ ಮಾಡ್ಕೊಡ್ತಾಯಿದ್ಲು. ಸ್ವಲ್ಪ ಆಚೆ ಈಚೆ ಆಗ್ತಾಯಿತ್ತು, ಕರೆಕ್ಟಾಗಿ ಹಿಟ್ಟನ್ನು ಮಾಡ್ಕೊಡ್ತಾಯಿದ್ಲು. ನಾನೇ ಹಾಗೆ ಬೇಗನೆ ಚಪಾತಿನ ಉತ್ತಾಯಿದ್ದೆ. ಚಪಾತಿ ಸ್ವಲ್ಪ ಜಾಸ್ತಿನೇ ಬೇಕು ನಮ್ಮನೇಲಿ. ಚಪಾತಿ ಮಕ್ಕಳು ತಿಂತಾ ಇರ್ತಾರಲ್ವ, ಒಂದೇ ಸರಿ ತಿನ್ನೋದಿಲ್ಲ, ಅವಾಗವಾಗ ಕೈಲಿ ಇಟ್ಕೊಂಡು ತಿಂತಾರೆ. ಯಶಿಗೂ ಸಹಿತ ಅವಾಗವಾಗ ನಾನು ತುಪ್ಪ ಸವರ್ಬಿಟ್ಟು ಕೈಲಿ ಕೊಡ್ತಾ ಇರ್ತೀನಿ ಅವಳೆ. ಯಾಕೆಂದರೆ ಖಾಲಿ ಹೊಟ್ಟೆಲಿ ಇರಬಾರ್ದು ಅಂತ ನಾನು ಏನಾದ್ರು ಒಂದು ತಿಂಡಿ ಮಾಡಿ, ಏನಾದ್ರು ಒಂದು ಹೊಸ ರೆಸಿಪಿ ಮಾಡಿ ಕೊಡ್ತೀನಿ. ಬರೀ ಅನ್ನ ಸಾಂಬಾರೇ ಕೊಟ್ಟರೆ ಮಕ್ಕಳು ಇಷ್ಟಪಡೋದಿಲ್ಲ. ನಾವು ಹೊಸ ರೆಸಿಪಿನ ಕಲ್ತು ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಹೆಲ್ದಿಯಾಗಿರ್ತಾರೆ, ಚೆನ್ನಾಗೂ ಸಹಿತ ಊಟ ತಿಂತಾರೆ. ನೋಡೋದಕ್ಕೆ ಸ್ವಲ್ಪ ಸಣ್ಣ ಇದ್ದಾಳೆ ಅಷ್ಟೇ ಫ್ರೆಂಡ್ಸ್. ಎಷ್ಟು ಶಕ್ತಿ ಇದ್ದಾಳೆ ಅಂದರೆ ತುಂಬ ಶಕ್ತಿ ಇದ್ದಾಳೆ, ತುಂಬ ಸ್ಟ್ರಾಂಗ್ ಇದ್ದಾಳೆ, ತುಂಬ ಜಾಸ್ತಿ ಹೆಲ್ದಿಯಾಗಿದ್ದಾಳೆ. ಹಾಸ್ಪಿಟಲ್ಗೆ ಜಾಸ್ತಿ ಏನು ಕರ್ಕೊಂಡೋಗೋ ಅವಶ್ಯಕತೆ ಇಲ್ಲ. ತುಂಬ ಅಂದರೆ ತುಂಬ ಹೆಲ್ದಿಯಾಗಿದ್ದಾಳೆ ಯಶು ಫುಡ್ ರೋಟೀನ್ ತೋರಿಸಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಾನು ಖಂಡಿತವಾಗಿಯೂ 3 ಇಯರ್ ಬೇಬಿದು ಫುಡ್ ಮಂತ್ ತೋರಿಸ್ತೀನಿ. ಇವಾಗ 3 ಇಯರ್ ಕಂಪ್ಲೀಟಾಗಿ 4 ಇಯರ್ ಬೇಬಿ ಆಗುತ್ತೆ. ಯಶು ಫುಡ್ ರೋಟೀನ್ ಬೇಕು ಅಂದರೆ, ಬೆಳಗ್ಗೆಯಿಂದ ರಾತ್ರಿವರೆಗೂ ಫುಡ್ ರೋಟೀನ್ ಬೇಕು ಅಂದರೆ ತಿಳಿಸಿ, ನಾನು ಮಾಡ್ತೀನಿ.
ಪಲ್ಯ ಎಲ್ಲ ಆಯಿತು ಫ್ರೆಂಡ್ಸ್, ಚಪಾತಿನೂ ಆಯಿತು. ಇವಾಗ ಊಟ ಮಾಡೋ ಸಮಯ ರಾತ್ರಿಗೆ. ಚಪಾತಿ ಸ್ವಲ್ಪ ರೈಸು ಇರೋದು ಪಲ್ಯ. ಇದು ಬಂದುಬಿಟ್ಟು ಇದು ಯಾವುದಪ್ಪ ಕೈ ಪಲ್ಯ ಬರುತ್ತೆ ನೋಡಿ ಫ್ರೆಂಡ್ಸ್, ಹಾಗಲಕಾಯಿ ಅದ್ರ ಪಲ್ಯ ಮಾಡಿದ್ದೆ. ಫಸ್ಟಿಗೆ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟಿದ್ದೆ, ಒಂಚೂರು ಕೈ ಬಂದಿರಲಿಲ್ಲ. ನಮ್ಮ ಸಾಗರ್ ಹೇಳ್ತಾ ಇದ್ದ, ಅಮ್ಮಿ ತುಂಬ ಚೆನ್ನಾಗಿ ಮಾಡಿದೆ, ಕೈ ಒಂಚೂರು ಇರಲಿಲ್ಲ ಅಂತ. ನಾನು ಮುಂಚೆ ಹಾಗಲಕಾಯಿ ಪಲ್ಯ ತಿನ್ನೋದಕ್ಕೆ ಒಂಥರ ಇದು ಮಾಡ್ತಾಯಿದ್ದೆ ಫ್ರೆಂಡ್ಸ್, ಪಲ್ಯ ತಿನ್ನೋದಕ್ಕೆ ಇಷ್ಟ ಆಗ್ತಾಯಿರಲಿಲ್ಲ, ತುಂಬ ಕೈ ಇರ್ತಾ ಇತ್ತಲ್ವ, ಒಂಚೂರು ತಿಂತಾ ಇರಲಿಲ್ಲ. ಇವತ್ತು ನೋಡಿ ಇತ್ತೀಚಿಗೆ ಜಾಸ್ತಿ ತಿಂತಾಯಿದ್ದೀನಿ, ನಾನೇ ಮಾಡ್ಕೊಳ್ಳೋದಲ್ವ. ಇವಾಗ ನೋಡಿ ಫ್ರೆಂಡ್ಸ್, ನಮ್ಮ ಪಾಪು ಮಾತಾಡ್ತಾಳೆ, ಎಷ್ಟು ಕ್ಯೂಟಾಗಿ ಮಾತಾಡ್ತಾಳೆ ಅಂದರೆ ತುಂಬ ಕ್ಯೂಟಾಗಿ ಮಾತಾಡ್ತಾಳೆ. ಹಾಗೆ ಕೇಳಿಸ್ಕೊಳ್ಳೋದಕ್ಕೂ ಸಹ ಸ್ವಲ್ಪ ಖುಷಿಯಾಗುತ್ತೆ. ಇವತ್ತೇ ಸ್ವಲ್ಪ ಹೆಚ್ಚಾಗಿ ಮಾತಾಡಿಲ್ಲ, ಮುಂಚೆ ಚೆನ್ನಾಗಿ ಮಾತಾಡೋಳು. ಏನಮ್ಮ ಹಾಂ ಅಕ್ಕ ಮಾತಾಡ್ತೈತೆ. ಐಶು ಮಾತಾಡ್ಸಮ್ಮ, ಚಿನಿ ಮಾತಾಡ್ಸಮ್ಮ. ಏನಮ್ಮ ಮಾತಾಡ್ಸು, ತಂಗಿ ಮಾತಾಡ್ಸು, ತಂಗಿ. ಚಿನಿ ಕೈ ಮುಟ್ಬಾರ್ದಮ್ಮ, ಹಂಗೆಲ್ಲ ಮುಟ್ಟೋಂಗಿಲ್ಲ, ಹಂಗೆಲ್ಲ ಮುಟ್ಬಾರ್ದು, ಹಂಗೆ ಮುಟ್ಬಾರ್ದಮ್ಮ. ಮಾತಾಡ್ಸು, ಸುಮ್ಮನೆ ಹಂಗೆ ಮಾಡೋಂಗಿಲ್ಲ, ಸುಮ್ಮನೆ ಮಾತಾಡ್ಸು. ಏನು ಚಿನಿ ನೋಡಿ ನಗ್ತೈತಿ, ಹಗ್ಗು ಮಾತಾಡಮ್ಮ. ಸರಿ ಚಿನಿ, ಏನಮ್ಮ ಹಗ್ಗು, ಹಾಂ ಏನಮ್ಮ ಸರಿ, ಏನಂತೆ ಯಾರದು ಹಾಂ 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 ಏನಮ್ಮ ಏನಮ್ಮ ಇಷ್ಟು ಮಾತಾಡ್ಸು. ಏನು ಚಿನಿ, ಏನಮ್ಮ ಏನು ಯಾರಂತೆ ಅಂತ ಮಾತಾಡ್ತೀಯ ನೀನು, ಏನಂತ ಮಾತಾಡ್ತೀಯ, ಏನಮ್ಮ ಚಿನಿ ಬಿಡ, ಏನಂತ ಮಾತಾಡೋದು, ಏನಂತೆ ಸ್ಮೈಲ್ ಮಾಡ್ತೀಯ. ಎಷ್ಟು ಮಾತಾಡ್ತಾಳೆ ಗೊತ್ತಾ ಫ್ರೆಂಡ್ಸ್, ಇವತ್ತೇ ಮಾತಾಡಿಲ್ಲ, ತುಂಬ ಚೆನ್ನಾಗಿ ಮಾತಾಡ್ತಾಳೆ. ನನಗೇನು ಬೇಗ ಮಾತಾಡ್ತಾಳೆ ಅಂತ ಅನ್ನಿಸ್ತೈತೆ. ಯಶುನು ಅಷ್ಟೊಂದು ಒಂದು 3 ಮಂತ್ ಕಂಪ್ಲೀಟ್ ಆದಮೇಲೆ ಅವಳು ಚೆನ್ನಾಗಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಈ ಮಗು ಅಲ್ಲ, ಬೇಗನೆ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ. ಮಗುಗೆ ಏನು ಮಾಡ್ತೀರಾ ಅಂತ ಕೇಳ್ತಾ ಇದ್ರಿ. ಏನು ನಾನು ಇದು ಮಾಡೋದಿಲ್ಲ ಫ್ರೆಂಡ್ಸ್, ಮಕ್ಕಳನ್ನ ಆ್ಯಕ್ಟಿವ್ ಆಗಿ ನಾವು ಇಡೋದಕ್ಕೆ ಇದು ಟ್ರೈ ಮಾಡಬೇಕಾಗುತ್ತೆ. ಮಕ್ಕಳನ್ನ ಅವಾಗವಾಗ ಮಾತಾಡ್ಸೋದು, ನಾವು ಸ್ಮೈಲ್ ಮಾಡಿದರೆ ಅವ್ರು ಸ್ಮೈಲ್ ಮಾಡೋದು. ನೋಡಿ ಇವಾಗ ಸ್ಮೈಲ್ ಮಾಡ್ತೀನಿ, ಅವಳು ಸಹಿತ ಸ್ಮೈಲ್ ಮಾಡ್ತಾರೆ. ಹಾಗೆ ಅವರು ಈ ಥರ ಮಾಡ್ತಾಯಿದ್ದಾರೆ, ಬಾಯಿ ಮಾಡ್ತಾ ಇದ್ದಾರೆ, ನಾವು ಮಾಡಬೇಕು ಅಂತ ಅದೇ ರೀತಿ ಮಾಡ್ತಾ ಇರ್ತೇನೆ. ನೀವು ಹಾಗೆ ಮಾಡ್ತಾ ಹೋದರೆ ಖಂಡಿತವಾಗಿ ಮಕ್ಕಳು ಬೇಗನೆ ಮಾತು ಕಲಿತಾರೆ. ಅದು ಬಿಟ್ಟು ನಾನು ಮಾತು ಕಲಿಯೋದಕ್ಕೆ ಅಂತ ಏನೂ ಹಾಕಿಲ್ಲ. ಕೇಳ್ತಾ ಇದ್ರಿ ಪಾಪು ಬೇಗ ಮಾತು ಕಲಿಬೇಕು ಅಂದರೆ ಏನು ಮಾಡಬೇಕು ಸಿಸ್ಟರ್ ಅಂತ, ಏನು ಮಾಡ್ತಾಯಿಲ್ಲ ಫ್ರೆಂಡ್ಸ್. ಇವಾಗಂತೂ ಸದ್ಯಕ್ಕೆ ಪಾಪನ ಹಾಗೆ ನಾನು ಮಾತಾಡ್ಸೋದಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ. ಅವಳು ಚೆನ್ನಾಗಿ ಸ್ಮೈಲ್ ಮಾಡ್ಕೊಂಡು ಕ್ಯೂಟಾಗಿ ಅವಳು ಸಹಿತ ಚೆನ್ನಾಗಿ ಬೇಗನೆ ಮಾತು ಕಲಿತಾ ಇದ್ದಾಳೆ. ನೋಡಿ ಸ್ಮೈಲ್ ಹೆಂಗೆ ಮಾಡ್ತಾಳೆ ಅಂತ, ಆ ಸ್ಮೈಲೇ ನನಗೆ ತುಂಬ ಇಷ್ಟ ಆಗ್ತಾ ಇರುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಈ ಒಂದು ವಿಡಿಯೋ ತುಂಬ ಸಿಂಪಲ್ಲಾಗಿತ್ತು. ಹೋಪ್ಫುಲಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಹಿತ ಕಮೆಂಟ್ ಮಾಡಿ. ಹೆಲ್ಪ್ಫುಲ್ ಆಯಿತಾ ವಿಡಿಯೋ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದ್ರೇ ಸ್ವಲ್ಪ ನನಗೆ ಹೆಲ್ಪ್ಫುಲ್ ಆಗುತ್ತೆ ಅಲ್ವಾ. ಲೈಕು ಸಹಿತ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಆ ಲೈಕ್ ಮಾಡಿದಷ್ಟು ನಮಗೆ ಸ್ವಲ್ಪ ವಿಡಿಯೋ ಮಾಡಿದ್ದಕ್ಕೂ ಸಹಿತ ಸಾರ್ಥಕ ಅಂತ ಅನಿಸುತ್ತೆ. ಅದಕ್ಕೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ ಸ್ಮೈಲ್ ಎಷ್ಟೊಂದು ಮಾಡ್ತಾ ಇದ್ದಾಳೆ ಅಂತ. ಏನಮ್ಮ ಹಾಂ ಏನಮ್ಮ ಏನಮ್ಮ ಹಗ್ಗ ಹಾಂ ಏನು ಹೇಳ್ತಿದೀಯ ಏನು ಹೇಳ್ತಿದ್ದೀಯಮ್ಮ ಹಾಂ ಆಟ ಆಡ್ತಿದ್ಯಾ ಹಾಂ ಹ್ಞೂ
ಎಂಥದ್ದು ಅಗ್ಗು ಅದೊಂದೇನ ಬರೋದು ನಿಂಗೆ? ಬೇರೆದೇಳು 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 ಲಾಲ ಕುದ್ದ